ಪುಟ್ಟರಂಗ ಶೆಟ್ಟಿ ಎಲ್ಲಿ ಇಲ್ಲ. ಬಂಡೇಕೆರೆ ಗ್ರಾಮದ ಗುರುಜನ ಫಲಾನುಭವಿಗಳೇ, ಕೊಟ್ಟಿರ್ತಕ್ಕಂಥ ಬಗರುಕುಂ ಸಾಗುವಳಿ ಪತ್ರವನ್ನು ರದ್ದುಗೊಳಿಸಿರೋ ಬಗ್ಗೆ ಕಂದಾಯ ಸಚಿವರಲ್ಲಿ ಗಮನ ಸೆಳೆದಿದ್ದೀವಿ. ಏನು ಕ್ಲಾರಿಫಿಕೇಶನ್ ಕೇಳಿಬಿಟ್ರೆ ಎಲ್ಲ ಒಂದೇ ಸರಿ ಹೇಳ್ಬಿಡ್ತೀವಿ. ಅಧ್ಯಕ್ಷರೇ, ಇದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಕಂದಾಯ ಸಚಿವರಿಗೆ ಚೆನ್ನಾಗಿತ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರ ಏನೇನೂ ಅಲ್ಲ, ಬರೀ ಸುಳ್ಳನ್ನೇ ಕೊಟ್ಟು, ಯಾಕಂದ್ರೆ ಅವರು ಉದ್ದೇಶಪೂರ್ವವಾಗಿ ಇದನ್ನು ವಜಾ ಮಾಡಿರ್ತಕ್ಕಂಥದ್ದು. ನಾಳೆ ಹಾಕೊಡಿ. ಎಲ್ಲಿಂದ ನಾಳೆ ಹಾಕೋದು ಸರ್? ಒಬ್ಬರು ಮಾಜಿ ಸಚಿವರು ಅನುಭವನೂ ಇದೆ. ನೀವು ನೋಡಿದೆ, ನಾನು ಈ ಪ್ರಶ್ನೆ ಉತ್ತರ ಇದೆಲ್ಲನೂ ನೋಡಿದೆ. ಸೊ ತಹಸೀಲ್ದಾರರು ಹಿಂದೆ ಅಧ್ಯಕ್ಷರೇ ಸರ್ ಹಂಗೆ ನೀವು ಉತ್ತರ ಹೇಳ್ಬಿಡ್ತೀವಿ, ಆಮೇಲೆ ಕೇಳ್ಬಿಡಿ. ಹೇಳಿ ನೋಡಿ ಸರ್, ಇಲ್ಲಿ ಪುಣದ್ನೂರು ಇಲ್ಲಿ 3 ಫಾರೆಸ್ಟ್ ಇದೆ. ಒಂದು ಚಾಮರಾಜನಗರ ಸ್ಟೇಟ್ ಫಾರೆಸ್ಟು, ಒಂದು ಅರ್ಧಳ್ಳಿ ಸ್ಟೇಟ್ ಫಾರೆಸ್ಟು, ಇನ್ನೊಂದು ಪುಣದ್ನೂರು ಸ್ಟೇಟ್ ಫಾರೆಸ್ಟು ಅಂತ. ಒಟ್ಟಾರೆ ಆ ಫಾರೆಸ್ಟ್ನಲ್ಲಿ 5496 ಎಕರೆ ಜಮೀನು ಇರ್ತದೆ. ಅದರಲ್ಲಿ ಈ ಪುಣದ್ನೂರು ಸ್ಟೇಟ್ ಫಾರೆಸ್ಟ್ಗೆ 170 ಎಕರೆ ಜಮೀನು ಇದು ಫಾರೆಸ್ಟಿಂದನೂ ಬಿಡುಗಡೆಯಾಗಿದೆ ಮತ್ತು ಕಂದಾಯ ಇಲಾಖೆ ನಕಾಸೆಯಾಗಿದೆ ಎಲ್ಲ ಆಗಿ ಸುಮಾರು. ಇದರಲ್ಲಿ ಇಲ್ಲಿ ಉತ್ತರ ಏನು ಕೊಟ್ಟರೆ ಕೊನೆಯಲ್ಲಿ ಅಂದರೆ ಒಬ್ರಿಗೂ ಕೊಟ್ಟಿಲ್ಲ, ಇವ್ರು 3 ಜನಕ್ಕೆ ಕೊಟ್ಟು ಹೊಡೆದಾಕಿ ಮೀನು ಹೇಳ್ತಾರೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ, 50 ನಮೂನೆ 50ರಲ್ಲಿ 25 ಜನಕ್ಕೆ, 25ರಲ್ಲಿ 21 ಜನಕ್ಕೆ ಕೊಟ್ಟಿದೆ. ಅದು 4 ಅರ್ಜಿ ಆವಾಗಲೇ ನಾವೇ ವಜಾ ಮಾಡಿರೋದು. ಆಮೇಲೆ 50 ನಮೂನೆ 53ರಲ್ಲಿ 50 ಜನಕ್ಕೆ ಅರ್ಜಿ ಹಾಕಿ 32 ಜನ ನೋಡಿ 18 ವಜಾ ಮಾಡಿ ಒಟ್ಟಾರೆ 53 ಜನಕ್ಕೆ ರೈತರಿಗೆ ಸುಮಾರು 130 ಎಕರೆ 12 ಗುಂಟೆ ಜಮೀನ ನಾವೇ ಕೊಟ್ಟಿದ್ದೀವಿ. ಉದ್ದೇಶಪೂರ್ವಕ ಈ 3 ಜನನ ಹೊಡೆದಾಕ್ಬಿಟ್ಟು ಹೋಗ್ತಾನೆ ಬಸವರಾಜ್ ಅಂತ ಒಬ್ಬ ತಹಸೀಲ್ದಾರ. ಯಾವ ಕಾರಣಕ್ಕೆ ಹೊಡೆದಾಕ? ಇದು ಕಾನೂನು ಪ್ರಕಾರ ಫಾರೆಸ್ಟಿಂದ ಬಿಡುಗಡೆ ಆಗಿದೆ. ಅವನೇನು ಹೇಳ್ತಾನೆ ಅಂದರೆ ನೋಡಿ, ಫಾರೆಸ್ಟ್ ಹೆಂಗೆ ಬಿಡುಗಡೆ ಆಗಿದೆ. ಪುಣೂರು ಸ್ಟೇಟ್ ಫಾರೆಸ್ಟ್ ಸರ್ವೆ ನಂಬರು 5ಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಜಿಒ ನಂಬರು 4700 FT 165/42 ದಿನಾಂಕ 27/2/1943ರಲ್ಲಿ ಅರಣ್ಯ ಇಲಾಖೆಯಿಂದ ಬಿಡುಗಡೆಯಾದ 170 ಎಕರೆ ಪ್ರದೇಶವಾಗಿರುತ್ತದೆ ಹಾಗೂ ಸರಿಸರಿಯ ನಕ್ಷೆಯನ್ನು ಸಲಾಗಿರುತ್ತದೆ. ಸದರಿ ನಕ್ಷೆಯನ್ನು ಇದು ಲಗಸಿದೆ. ಅದರಂತೆ ನಾನು 153 ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆವಾಗಿನ ಯಾಕಂದ್ರೆ ನಾನು 4 ಬಾರಿ ಶಾಸಕನಾಗಿದ್ದೀನಿ. 2008ರಿಂದ ಇದುವರೆಗೂ ಕೊಟ್ಟಿರ್ತಕ್ಕಂಥ ಸಾವಿರಾರು ಜನ ಕೊಟ್ಟಿದ್ದೀನಿ. ಒಂದು ಹಕ್ಕುಪತ್ರ ಇದುವರೆಗೂ ವಜೆ ಆಗಿಲ್ಲ. ಯಾಕಂದರೆ ನಾವು 3 ಬಾರಿ ಒಂದು ಸತಿ ಮಾಡಲ್ಲ. ನಾವು ಬಗರುಕುಂ ಸಾಗುವಳಿಯಿಂದ ಅರ್ಜಿ ಪರಿಶೀಲನೆ ಮಾಡಿ ತದನಂತರ ನಾವೇ ವಿಸಿಟ್ ಕೊಟ್ಟು ನೋಡೋದು, ಕೆಲವನ್ನೇ ಅದನ್ನು ಪರಿಶೀಲನೆ ಮಾಡೋದು, ಆಮೇಲೆ ನೋಟಿಸ್ ಬೋರ್ಡ್ ಹಾಕೋದು, ಆಮೇಲೆ ನನಗೆ ಹಕ್ಕುಪತ್ರ ಕೊಟ್ಟಿರೋದು. ಈ ರೀತಿ ಕೊಟ್ಟು ಎಲ್ಲ ಮಾಡ್ದಂಥದ್ದನ್ನ ಏಕಾಏಕಿ ಹೊಡೆದಾಕ್ಬಿಟ್ಟು ಹೊರಟೋಯ್ತದೆ ಅಂದರೆ ಆ ರೈತನ ಗತಿ ಏನಾಗಬೇಕು? ಅವ್ರು ಬ್ಯಾಂಕ್ಲಿ ಸಾಲ ತಗೊಂಡವ್ರೆ, ಉಳುಮೆ ಮಾಡ್ತಾವ್ರೆ. ಅಲ್ಲಿ 53 ಎಲ್ಲ ಜನ ಕೊಟ್ಟಿದ ಮೇಲೆ ಸೋಲಿಗ ಜನಾಂಗ ಇದೆ, ಅಲ್ಲಿ ಭೋವಿ ಜನಾಂಗ ಇದೆ, ಮತ್ತು ಇವರು ಪುಣದ್ನೂರು ಭಾಗದ ನಮ್ಮ ಲಂಬಾಣಿ ಜನಾಂಗ ಇದೆ, ಪರಿಶಿಷ್ಟ ಜನಾಂಗದವ್ರಿಗಿದೆ, ಈ ಉಪ್ಪಾರ್ಗ ಇನ್ನೂ ಇದೆ. ಈ ಥರ ವಜಾ ಮಾಡಿಬಿಟ್ಟು ಹೋದರೆ ಇಲ್ಲಿ ಏಕಾಏಕಿ ಅಲ್ಲಿ 3 ಜನ ಕೊಟ್ಟಿದ್ದೀವಿ, ಇನ್ಯಾರು ಕೊಟ್ಟೇ ಇಲ್ಲ ಅಂತ ಉತ್ತರ ಕೊಟ್ಬಿಟ್ರೆ ಹೇಗೆ? ಒಂದು ನಿಮಿಷ ಕೂತ್ಕೊಳ್ಳಿ ಸರ್. ಈಗ ಇದು ಮೊದಲನೇ ತಹಸೀಲ್ದಾರ್ ಇದ್ದಾಗ, ಹಿಂದೆ ತಹಸೀಲ್ದಾರ್ ಇದ್ದಾಗ ಇದಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಬಂದಂಥ ತಹಸೀಲ್ದಾರರು ಹಕ್ಕುಪತ್ರನ ವಜಾ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಂಜು ಚೀಟಿ ಒಂದು ನಿಮಿಷ, ಈಗ ತಹಸೀಲ್ದಾರಲ್ಲ, ಹೋದ್ ತಹಸೀಲ್ ಹೊಡೆದಾಕ್ಬಿಟ್ಟು ಹೋಗಿರೋದು. ಈಗ ಅಂದರೆ ಅದಾದ್ಮೇಲೆ ನಾವು ಕೊಟ್ಟ ಮೇಲೆ ಒಂದು ನಿಮಿಷ ಕೂತ್ಕೊಳ್ಳಿ. ಮೊದಲನೇವ್ರು ಆದ್ಮೇಲೆ 2ನೇವ್ರು ಬಂದಾಗ ಮಾಡಿದ್ದಾರೆ ಅಂತ. ಈಗ ಇವರೇ ಕಳೆದ ಬಾರಿನೂ ಮಂತ್ರಿ ಇದ್ರು ಅಥವಾ ಈಗಲೂ ಶಾಸಕರಿದ್ದಾರೆ, ಇವರೇ ಕಮಿಟಿ ಅಧ್ಯಕ್ಷರಿದ್ದಾರೆ. ಸೊ ಇದು ಒಂದು ಸ್ವಲ್ಪ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ರೈತರ ಸಮಸ್ಯೆ ಬಗೆಹರಿಸಬೇಕಾಗತ್ತೆ. ಇದನ್ನ ಸೊ ಒಂದು ನಿಮಿಷ ಇರಿ, ಒಂದು ನಿಮಿಷ ಗೌಡ್ರೆ ಸೆಟ್ರೆ ದಯಮಾಡಿ ಅರಣ್ಯ ಇಲಾಖೆ ಕೂತ್ಕೊಳ್ಳಿ ದಯವಿಟ್ಟು. ನಿಮ್ಗಲ್ಲಿ ತಪ್ಪದೆ ಅದನ್ನು ಓದ್ತಾ ಇದ್ರಿ. ಉತ್ತರ ಬೇಕಿಲ್ಲ, ಉತ್ತರ ಸರ್ವೆ ಆಗಿದೆ. ಫಾರೆಸ್ಟ್ ಇಲಾಖೆ, ಅರಣ್ಯ ಇಲಾಖೆ ಸರ್ವೆ 3 ಸೇರಿ ಇದಾಗಿದೆ. ಈಗ ಉತ್ತರ ಕೊಡ್ಲಿ, ಮತ್ತೆ ನೀವು ಮಾತಾಡಿ. ಆಮೇಲೆ ಅಲ್ಟಿಮೇಟ್ ತಾಲೂಕಿನಲ್ಲಿ ಶಾಸಕರೇ ಅಂತಿಮ ಈ ಎಲ್ಲ ತೀರ್ಮಾನಕ್ಕೆ ಕಮಿಟಿಗೆ ಅಧ್ಯಕ್ಷ ಇರ್ತಾರೆ. ಮಾಡೋದಕ್ಕೆ ಹೊಸ ಕಾನೂನು ತಂದಿದ್ದಾರೆ. ನಾವು MLAಗಳೇನು ವಜಾ ಮಾಡಬೇಕಾಗಿಲ್ಲ.
ಡೈರೆಕ್ಟ್ ತಹಸೀಲ್ದಾರ್ ಅವರೇ ವಜಾ ಮಾಡ್ಬಿಟ್ಟು ಡಿಸಿ ಕಳ್ಸೋಂತ ವ್ಯವಸ್ಥೆ ಮಾಡಿದ್ದಾರೆ ಈಗಿನ ಇದರಲ್ಲಿ. ಮಂಜೂರು ಮಾಡಕ್ ಮಾತ್ರ ಶಾಸಕರಿಗೆ ಬಿಟ್ಟಿದ್ದಾರೆ. ಅದನ್ನೊಂದು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಂಡು. ಕಾನೂನು ಮಾಡಿರ್ತಕ್ಕಂಥ ಹಿಂದೆ ಈಗ ಫಾರೆಸ್ಟ್ NOC ಇಲ್ದಲೆ ಮಂಜೂರು ಮಾಡಿದ್ದಾರೆ. ಆಮೇಲೆ 4 ಎಕರೆ 38 ಕುಂಟೆ ಹೆಚ್ಚುವರಿ ಇರೋರಿಗೆ ಮಂಜೂರು ಮಾಡಿದ್ದಾರೆ. ಮಾಡಿದಾರಪ್ಪ. ನಮ್ಮ ಜಿಲ್ಲೆಲೆ ಈ ಮಳವಳ್ಳಿ ಕ್ಷೇತ್ರದಲ್ಲೇ ಬಹಳಷ್ಟು ಜನ ಮಾಡಿ. ಒಂದ್ ನಿಮಿಷ ಇಲ್ಲಿ ಸರ್, ನಾನು ಅವ್ರು ಹೇಳದ್ ಕೇಳಿದೆ. ದಯಮಾಡಿ ನೀವೊಬ್ರು ಮಂತ್ರಿ ಆಗಿದ್ದಾರೆ, ಯಾಕೆ ಇಷ್ಟೊಂದು ಸಿಟ್ಟು ತಗೋತಾ ಇದ್ದೀರಾ? ಈಗ ನಿಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಂತ ಅಂದ್ರೆ ಏನಿಲ್ಲ, ಅವರು ಜಿಲ್ಲಾಧಿಕಾರಿಗಳ ಜೊತೆ, ಜಿಲ್ಲಾ ಉಸ್ತುವಾರಿ ಜೊತೆ ಕೂತ್ಕೊಂಡು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ, DC ಅವರು, ತಹಸೀಲ್ದಾರು, RFO ಇವ್ರ ಹತ್ರ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿಸಿ, ಜಾಯಿಂಟ್ ಸರ್ವೆ ಮಾಡಿಸಿ, ಅದನ್ನ ಏನಾದ್ರೂ ಸರ್ಕಾರದ ಹಂತದಲ್ಲಿ ನಮ್ಮ ಕಂದಾಯ ಇಲಾಖೆ ಸೆಕ್ರೆಟರಿ, ಕಂದಾಯ ಇಲಾಖೆ ಮಂತ್ರಿಗಳ ಏನಾದ್ರು ಇಂಟರ್ವ್ಯೂನ್ ಬೇಕು ಅಂತ ಅಂದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಅವ್ರು ಮಾಡ್ಕೊಂಬಂದ್ರೆ ಅದನ್ನ ಮಾಡಬಹುದು. ಪುಟ್ಟರಂಗ ಶೆಟ್ಟಿಗೆ ಮಾತಾಡಿ. ನೀವು ಅರ್ಥನೇ ಮಾಡ್ಕೊತಾ ಇಲ್ಲ ಸರ್. ಫಾರೆಸ್ಟ್ ಇಲಾಖೆಯಿಂದ ಬಿಡುಗಡೆ ಆಗಿದೆ, ಫಾರೆಸ್ಟ್ ಇಲಾಖೆಗೂ ಸಂಬಂಧ ಇಲ್ಲ. ಕಂದಾಯ ಇಲಾಖೆ ಕೊಟ್ಟಾಗಿದೆ ಸರ್. ಕಂದಾಯ ಇಲಾಖೆಗೆ 1943 ಕೊಟ್ಟಾಗಿದೆ. ಯಾರು ಕೊಟ್ಟದ್ದು? ನನಗೆ ಸರ್ವೆ ಆಗಿದೆ, ಸ್ಕೆಚ್ ಆಗಿ ಇತ್ತೀಚೆಗೂ ಸರ್ವೆ ಮಾಡಿದ್ದಾರೆ. ಅದರಂತೆ ನಾವು 170 ಎಕರೆಯಲ್ಲಿ ನಾನು ಮೊದಲೇ ಹೇಳಿದಾಗ ಎಷ್ಟು 130 ಎಕರೆ 12 ಗುಂಟೆನ ಎಲ್ಲರೂ ಹಕ್ಕುಪತ್ರ ಕೊಟ್ಬಿಟ್ಟಿದ್ದೀವಿ. ಇಲ್ಲಿ ಉತ್ತರ ಕೂಡ ಏನು ಹೇಳ್ತಾರ ತಹಸೀಲ್ದಾರ ಅಂತಂದ್ರೆ ಬರೀ 3 ಜನಕ್ಕೆ ಕೊಟ್ಟಿರೋದು, ಯಾವುದು ಕೊಡಕ್ಕೆ ಬರಲ್ಲ, ಹಂಗಾಗಿ ಅರಣ್ಯ ತಡೆದಂತ ಹೊಡೆದಾಗ ಕೊಟ್ಟಿದ್ದೀನಿ ಕ್ಯಾನ್ಸಲ್ ಮಾಡಿ ಹೊರಟೋಯ್ತಾರೆ. ಪರಿಸ್ಥಿತಿ ಅವ್ನು ಕೊಟ್ಟಿದ್ದೀವಿ, ಲೋನ್ ತಗೊಂಡಿದ್ದಾರೆ, ಕಲ್ಟಿವೇಟ್ ಮಾಡ್ತಾ ಇದ್ದಾರೆ. 53 ಜನ ಇದ್ದಾರೆ. ಅವ್ರು ಬೇರೆ ಬೇರೆ ಇಲ್ಲಿ ಉತ್ತರ ಕೊಟ್ಟಿರೋದು ಸ್ಟೇಟ್ ಫಾರೆಸ್ಟ್ ಅಂತ ಒಂದಿದೆ, ಅದು 15 ಸ್ಟೇಟ್ ಫಾರೆಸ್ಟ್ ಅಂತ, ಇನ್ನೊಂದು ಚಾಮರಾಜನಗರ ಸ್ಟೇಟ್ ಫಾರೆಸ್ಟ್ ಅಂತಿದೆ. ಅವ್ಯಾವುದು ತಂದು ಇಲ್ಲಿ ಉತ್ತರ ಜೋಡಿಸ್ತಾರೆ. ಇದು 170 ಎಕರೆ, ಇದು ಪುಣದು ಸ್ಟೇಟ್ ಫಾರೆಸ್ಟು, ಅದು ವಿಭಾಗ ಆಗಿದೆ ಆವಾಗಲೇ. ಅದನ್ನು ಅದಕ್ಕೆ ಸರಿಯಾಗಿ ಉತ್ತರ ಕೊಡದೆ ಇವು ನಮ್ಮ ಮಂತ್ರಿಗಳು ಅರಣ್ಯ ಇಲಾಖೆ ಎಲ್ಲ ಕೂತ್ಕೊಂಡು ಮಾತಾಡಿ, ಅರಣ್ಯ ಇಲಾಖೆಗೂ ನಮ್ಗೆ ಸಂಬಂಧನೇ ಇಲ್ಲ. ಇದು ಕಂದಾಯ ಇಲಾಖೆ ಬಂದಾಗಿದೆ ಇದು ಆಲ್ರೆಡಿ.